इच्छक्तयो वदतां वादिनां वै विवादसंवादभुवो भुवन्ति कुर्वन्ति तेषां पुनरात्ममोहं तस्मै नमोऽनन्तगुणाय भूम्ने। श्रीरूपिणी क्वणयति चरणारविन्दं लीलाम्बुजेन हरिसद्वने मुक्तदोषा संलक्ष्यते स्फटिककुड्य उपेतधाम्नि सम्मार्जतीव यदनुग्रहणीन्ययत्नाः। देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानित्युरुधेः गीतः संसार आधावति कालतन्त्रः। यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। पुनश्च भूयाद् भगवत्यनन्ते रतिः प्रसङ्गश्च तदाश्रयेषु महत्सु याम्यामुपयामि दृष्टिं मैत्र्यस्तु सर्वत्र नमो द्विजेभ्यः। राजा परीक्षित विष्णुनद्याः गङ्गायाः दक्षिणे तीरे प्रवाहे निर्मिते एकस्तंभे प्रासादे प्रायमुपाविशत्। तत्र भुवनं पुनानाः अनेके जना मुनयः सशिष्याः अत्रि वसिष्ठचवन शरद्वादादयः मेधातिथि देवल भरद्वाज मौद्गल गौतम प्रभृतयः आजग्मुः। तांश्च आगतान् अभ्यर्च्य राजा शिरसा ववन्दे। तेषु सुखोपविष्टेषु अयं महीपतिः स्वचिकीर्षितं विज्ञापयामास। अनेके खलु नृपाः अस्मिन् जगतीतले वर्तन्ते, तेषां वयमेव धन्यतमाः। यत् गर्ह्यकर्माणमपि मां सर्वे भवन्तः अनुजगृहुः। अहमत्र ईशे भगवते निविष्टचित्तः उपविशामि। सर्वेपि भवन्तः अत्र प्रतियान्तु। गंगा च देवी अत्र आयातु। द्विजशाप प्रेरितः मायावी तक्षकोपि अलं दशतु मां। भवन्तः विष्णुकाथाः गायन्तु। अनेन च मुनिशापेन मया निर्वेदः समप्राप्यत। भवताम् आगमनापदेशेन अनन्ते भगवते मम पुनः रतिः भूयात्। तदाश्रयेषु साधुषु प्रसङ्गोपि भवेन्नाम। यां सृष्टिम् अहम् आगामिनि काले प्राप्तास्मि तत्र तेषु सर्वेषु जन्मसु द्विजेभ्यः मम मैत्री अस्तु, भक्तिरस्तु इति ಪ್ರಾರ್ಥಯಾಂ ಬಭೂವ. 1ನೇ ಸ್ಕಂದದ 19ನೇ ಅಧ್ಯಾಯದ 16ನೇ ಶ್ಲೋಕ ನಾವು ಇವತ್ತು ನೋಡಬೇಕು. ಮಂಗಲಾಚರಣೆ ಮಾಡುವಾಗ ಭಗವಂತನ, ಭಗವತಿಯ, ಮುಖ್ಯ ಪ್ರಾಣನ, ಶಿವನ ಅಂಶ ಸಂಭೂತನಾದ ಶುಕಾಚಾರ್ಯನ, ಸಕಲ ಸಾಧು ಸತ್ಪುರುಷರ ಸ್ತೋತ್ರ ಮಾಡುವಂಥ
ಒಂದು ಶ್ಲೋಕವನ್ನು ಕೂಡ ಮಂಗಲಾಚರಣೆಯಲ್ಲಿ ಕೊನೆಗೆ ನೋಡಿದ್ದೇವೆ. ಅದರಲ್ಲಿ ಆ ಮೊದಲ 3 ಶ್ಲೋಕಗಳು 3-4 ಶ್ಲೋಕಗಳು ಬೇರೆ ಬೇರೆ ಕಡೆ ಬಂದದ್ದು. ಪುನಶ್ಚ ಭೂಯಾತ್ ಅಂತ ಸಾಧು ಸತ್ಪುರುಷನನ್ನೇನು ಸ್ತೋತ್ರ ಮಾಡಿದ್ದೇವೆ, ಅದು ಇದೇ ಪ್ರಸಂಗದಲ್ಲಿ ಇವತ್ತು ಈ 19ನೇ ಸ್ಕಂದದ 16ನೇ ಶ್ಲೋಕದ ರೂಪದಲ್ಲಿ ಇವತ್ತು ನಾವು ಕೇಳಬೇಕಾದದ್ದು. ತಕ್ಷಕ ನನ್ನನ್ನು ಕಚ್ಚುವುದಾದರೆ ಕಚ್ಚಲೆ, ನೀವು ಭಗವಂತನ ಕೀರ್ತನೆಗಳನ್ನು ಮಾಡ್ತಾ ಇರಿ, ಗಂಗಾದೇವಿ ಇಲ್ಲಿ ನಿಜ ರೂಪದಿಂದ ನನ್ನ ಬಳಿಗೆ ಬರಲಿ, ನಾನು ಜನ್ಮ ಪಾವನ ಆಗಲಿ ಅಂತ ಹೀಗೆಲ್ಲ ಅವನು ಕೇಳ್ಕೊಂಡ. ನಿಮ್ಮ ಸಮಾಗಮದಿಂದ ಅನಂತ ಕಾಲತಃ ದೇಶತಃ ಅನಂತನಾದ ಭಗವಂತನಲ್ಲಿ ನನಗೆ ಭಕ್ತಿ ಹೆಚ್ಚಲಿ, ಮತ್ತೆ ಆ ಭಗವಂತನ ದಿವ್ಯ ಚರಿತ್ರವನ್ನು ಹಾಡುವ ಕೊಂಡಾಡುವ ಅಧ್ಯಯನ ರೂಪದಲ್ಲಿ, ಶ್ರವಣ ಮನ ಧ್ಯಾನ ರೂಪದಲ್ಲಿ ಅವನನ್ನು ಆಶ್ರಯಿಸಿರುವ ಭಗವದ್ಭಕ್ತರಲ್ಲಿ ನನಗೆ ಸಮಾಗಮವೂ ಯಾವತ್ತೂ ಆಗ್ತಾ ಇರಲಿ. ಇನ್ನು ಎಂದೋ ಎಲ್ಲಿಯೋ ಯಾವುದೇ ಜನ್ಮದಲ್ಲಿ ನಾನು ಹುಟ್ಟಿದರೂ ಎಲ್ಲೆಡೆಯೂ ನನಗೆ ಮೈತ್ರಿ ಇರುವಂತಾಗಲಿ, ಯಾವತ್ತೂ ಯಾರ ಬಗ್ಗೆಯೂ ಕೂಡ ನನಗೆ ದ್ರೋಹ ಬುದ್ಧಿ ಬರುವುದು ಬೇಡ, ಶಮೀಕನ ಬಗ್ಗೆ ಅಂಥದ್ದೊಂದು ಅಪಚಾರ ಮಾಡಬೇಕು ಅನ್ನುವ ಬುದ್ಧಿ ನನಗೆ ಇವತ್ತು ಬಂತು, ಮುಂದೆಂದೂ ಹಾಗೆ ಬರದೇ ಇರಲಿ. ಜ್ಞಾನಿಗಳಾದವರು ಎಲ್ಲೇ ಇರಲಿ, ಅವರೆಲ್ಲರಿಗೂ ನನ್ನ ನಮಸ್ಕಾರ ಈಗ ಇರಲಿ, ಮುಂದೆಯೂ ಕೂಡ ಅವರನ್ನು ಗೌರವಿಸುವ, ಅವರನ್ನು ಸರಿಯಾಗಿ ಸಮಾಧರಿಸುವಂಥ ಒಂದು ಬುದ್ಧಿ ಪ್ರವೃತ್ತಿ ನನಗಿರಲಿ ಅಂತ ಪ್ರಾರ್ಥನೆ ಮಾಡಿದ. ಅದು ಈ ಶ್ಲೋಕ ನಾವೀಗ ನೋಡ್ತಿರೋದು. ಇದಕ್ಕೆ ಬೇರೆ ವ್ಯಾಖ್ಯಾನಕಾರರು ವಿಶೇಷ ಅಂಶಗಳನ್ನೇನು ಹೇಳಿಲ್ಲ. ವಿಜಯಧ್ವಜರು ಕೂಡ ಇದಕ್ಕೆ ಬಹಳ ಬೇರೆ ಅಂಶಗಳನ್ನೇನು ಹೇಳಲಿಲ್ಲ. ಒಂದಿಷ್ಟು ಯಾದವಾರ್ಯರು ಅದ್ರ ಬಗ್ಗೆ ವರ್ಣನೆ ಮಾಡ್ತಾರೆ. ರಾಧಾಕೃಷ್ಣರು ಹೇಳ್ತಾರೆ, ಪರೀಕ್ಷಿತ ಸರ್ವಾತ್ಮನ ಅಹಂಕಾರ ಪರಿತ್ಯಕ್ತಃ. ಈ ಪರೀಕ್ಷಿತ ಪೂರ್ಣವಾಗಿ ಅಹಂಕಾರವನ್ನು ಬಿಟ್ಟಿದ್ದಾನೆ, ಆದ್ದರಿಂದಲೇ ಭಗವಂತನಲ್ಲಿ ಮನಸ್ಸನ್ನು ದೃಢವಾಗಿ ಇಟ್ಟಿದ್ದಾನೆ. ಯಾವತ್ತು ನನಗೆ ಎಷ್ಟೇ ಜನ್ಮಗಳು ಬಂದರೂ ಅಲ್ಲೆಲ್ಲ ಕಡೆ ಭಗವಂತನ ಭಕ್ತಿ, ಭಾಗವತರ ಸಂಘ, ಇದರಿಂದ ಕೂಡಿದ ಇಂಥ ಒಂದು ಭಾಗ್ಯವಂತದಿಂದ ಕೂಡಿದ ಜನ್ಮ ಪರಂಪರೆಯೇ ನನಗಿರಲಿ ಅಂತ ಕೇಳ್ಕೊಂಡಿದ್ದಾನೆ. ಈಗಾಗಲೇ ಹೇಳಿದೆ, ವಿಜಯಧ್ವಜರು ಅದಕ್ಕೆ ಹೆಚ್ಚಿನ ಅರ್ಥಗಳನ್ನೇನು ಬರೆದಿಲ್ಲ ಅಂತ. ಯಾದವಾರ್ಯರು ಒಂದಷ್ಟು ಅರ್ಥ ಬರೆದಿದ್ದಾರೆ, ಗುರುಗಳಾದ ಪುರಾಣಿಕಾಚಾರ್ಯರು ಅದನ್ನೇ ಅನುವಾದಿಸಿದ್ದಾರೆ. ತನಗೆ ಜನ್ಮಾಂತರಗಳು ಬಂದರೂ ಕೂಡ ಅಲ್ಲಿ ವಿಷ್ಣುವಿನಲ್ಲಿ ಮತ್ತು ವಿಷ್ಣುವಿನ ಭಕ್ತರಲ್ಲಿ ನನಗೆ ಭಕ್ತಿ ಇರುವಂತಾಗಲಿ. ಯಾಮ್ ಸೃಷ್ಟಿ ಉಪಯಾಮಿ, ಸೃಷ್ಟಿ ಅಂದರೆ ನಮ್ಮ ಜನ್ಮ ಅಂತ ಅರ್ಥ. ನಮಗೆ ಆಗುವ ಜನ್ಮಗಳು, ಇಲ್ಲಿ ಅವನ ಸೃಷ್ಟಿ ಅಂದರೆ ಅವನಿಗೆ ಸಿಗುವಂಥ ಜನ್ಮ. ಮೈತ್ರಿ ಇರಲಿ ಅಂತ ಕೇಳ್ತಿದ್ದಾನೆ. ಸಮರಾದವರಲ್ಲಿ, ನನಗೆ ಸಮರಾದವರಲ್ಲಿ ಮೈತ್ರಿ ಇರಲಿ, ನೀಚರಾದವರಲ್ಲಿ ದಯಾ ಇರಲಿ, ನನಗಿಂತ ಕೆಳಗಿನವರಲ್ಲಿ ಯಾವತ್ತೂ ಕರುಣೆ ಇರಲಿ, ಅವ್ರ ಬಗ್ಗೆ ಹೀನ ಬುದ್ಧಿ ಬೇಡ. ಮುಂದೆ ಬರೀತಾರೆ ಯಾದವಾರರು, ನೀಚಯೋನಿ ಪ್ರಾಪ್ತೋ ದ್ವಿಜೇಭ್ಯ ಹರಿಭಕ್ತ ತ್ರಿವರ್ಣೇಭ್ಯ ನಮಃ ಪ್ರಫೀಭಾವೋಸ್ತು. ನನಗೆ ಯಾವುದೇ ನೀಚ ಯೋನಿ ಬಂದರೂ ಕೂಡ ದ್ವಿಜರು ಅಂದರೆ ಜ್ಞಾನಿಗಳು, ಹರಿಭಕ್ತರಾದ ತ್ರೈವರ್ಣಿಕರು, ಅವ್ರ ಬಗ್ಗೆ ನನಗೊಂದು ನಮ್ರತೆ ಇರಲಿ, ಅವರೆದುರಿಗೊಂದು ನಮ್ರತೆ ಇರಲಿ, ಅಹಂಕಾರ ಬರುವುದು ಬೇಡ ಅಂತ ಅರ್ಥ ಬರೆದಿದ್ದಾರೆ. ಹೀನ ಜಾತಿಯಲ್ಲಿ ಹುಟ್ಟಿದರು ಅಂತ ಪುರಾಣಿಕರು ಅದನ್ನು ಅನುವಾದ ಮಾಡಿದ್ದಾರೆ. ಪರೀಕ್ಷಿತನಿಗಿದು ಚರಮ ಶರೀರ, ಮುಂದೆ ಹುಟ್ಟೇ ಇಲ್ಲ ಅವನಿಗೆ, ಅವನು ತಿಳಿಯದೇ ಹೀಗೆ ಮಾತಾಡ್ತಿದ್ದಾನೆ ಅಂತ ಅವರು ಬ್ರ್ಯಾಕೆಟ್ನಲ್ಲಿ ಬರೆದಿದ್ದಾರಲ್ಲ, ಅದು ಯಾದವಾರ್ಯರು ಬರೆದ ಸಂಗತಿಯೇ. ಇದಂ ಚ ಪ್ರಾರ್ಥನಂ ಸ್ವಸ್ಯ ಅಯಂ ಚರಮದೇಹ ಇತಿ ಅಜ್ಞಾನಾದ್ವಾ ಜ್ಞಾನೇಪಿ ಕಲೌ ಜಾತೋಸ್ಮಿ ದೇವೇಶಃ ಇತ್ಯಾದಿ ಬ್ರಹ್ಮವಾಕ್ಯವತ್ ಲೋಕಶಿಕ್ಷಾರ್ಥಂ ವಾ ಇತಿ ಜ್ಞಾತವ್ಯಂ. ಪರೀಕ್ಷಿತನಿಗಿದು ಕೊನೆಯ ಜನ್ಮ, ಅದು ಅವನಿಗೆ ಈಗ ಗೊತ್ತಾಗ್ತಿಲ್ಲ. ನಂದಿದು ಕೊನೆಯ ಜನ್ಮ, ಇನ್ನು ನನಗೆ
ತಂದೆ ತಾಯಿಯಿಂದ ಯಾವುದೇ ಹುಟ್ಟಿಲ್ಲ ಅನ್ನುವುದು ಅವನಿಗೆ ಗಮನಕ್ಕೆ ಬಂದಿಲ್ಲ. ಭಗವಂತ ಅಂಥ ಒಂದು ವ್ಯವಸ್ಥೆ ಅವನಿಗೆ ಮಾಡಿಟ್ಟಿದ್ದಾನೆ. ಆ ವ್ಯವಸ್ಥೆಯನ್ನು ಇವನು ಸ್ವೀಕಾರ ಮಾಡುವವನಿದ್ದಾನಷ್ಟೇ. ಅವನಿಗೆ ಗೊತ್ತಿಲ್ಲ ಆದ್ದರಿಂದ ಮತ್ತೆ ಯಾವುದೇ ಜನ್ಮ ಬಂದರು ಅಂತ ಮಾತಾಡ್ತಿದ್ದಾನೆ ಅಂತ ಯಾದವಾರರು ಬರೆದಿದ್ದಾರೆ. ಅದನ್ನೇ ಪುರಾಣಿಕಾಚಾರ್ಯರು ಬರೆದಿದ್ದಾರೆ. ಮುಂದೆ ಹುಟ್ಟೇ ಇಲ್ಲ ಅವನಿಗೆ, ಆದರೆ ಅವನಿಗದು ಗೊತ್ತಿಲ್ಲ ಆದ್ದರಿಂದ ಈ ಥರ ಮಾತಾಡ್ತಿದ್ದಾನೆ. ಅಥವಾ ಯಾದವಾರರು ಬರೀತಾರೆ, ಗೊತ್ತಿದ್ರೂ ಕೂಡ ಅದನ್ನು ಅವ್ರು ತೋರಿಸ್ಕೊಳ್ಳೋದಿಲ್ಲ, ಹೊರಗೆ ತೋರಿಸ್ಕೊಳ್ಳೋದಿಲ್ಲ. ಅವರು ಅನೇಕ ಜ್ಞಾನಿಗಳು, ದೇವತೆಗಳು ಮೊದಲಾದವರು ತಮ್ಮ ಸ್ವರೂಪವನ್ನು ತೋರಿಸ್ಕೊಳ್ಳೋದಿಲ್ಲ. ಅದಕ್ಕಾಗಿ ಹೀಗೆ ಮಾತಾಡ್ತಿರ್ತಾರಲ್ಲ, ಹಾಗೆ ಈ ಪರೀಕ್ಷಿತನು ಕೂಡ ಮಾತಾಡಿದ್ದಾನೆ ಅಂತ ಅವ್ರು ಹೇಳ್ತಾರೆ. ಇದು ಕೊನೆಯ ಜನ್ಮ ಅನ್ನೋದಕ್ಕೆ ಏನು ಆಧಾರ ಅಂತ ಒಂದು ನಮಗೆ ಜಿಜ್ಞಾಸ ಬರ್ತದೆ. ಅದಕ್ಕೆ ಹಿಂದಿನ ಅಧ್ಯಾಯದಲ್ಲಿ 18ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ ಬಂದಿದೆ. ಸವೈ ಮಹಾಭಾಗವತಃ ಪರೀಕ್ಷಿತ ಏನಾಪವರ್ಗಾಖ್ಯ ಮದಬ್ರ ಬುದ್ಧಿ ಜ್ಞಾನೇನ ವೈಯಾಸಿಕಿ ಶಬ್ದಿತೇನ ಭೇಜೆ ಖಗೇಂದ್ರ ಧ್ವಜ ಪಾಜ ಮೂಲಂ ಅಂತ ಆ 16ನೇ ಶ್ಲೋಕ. ಈ ವ್ಯಾಸಪುತ್ರರಾದ ಶುಕಾಚಾರ್ಯರು ಉಪದೇಶ ಮಾಡಿದ ಜ್ಞಾನವನ್ನು ಪಡೆದು ಈ ಪರೀಕ್ಷಿತ ಖಗೇಂದ್ರ ಧ್ವಜ ಅಂದರೆ ಗರುಡಧ್ವಜನಾದ ಭಗವಂತನ ಪಾದ ಮೂಲವನ್ನು ತಲುಪಿದ ಅಂತ ಅದಕ್ಕೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಭಾಗವತ ಶ್ಲೋಕ ಇದೆ. ಭಗವಂತನ ಪಾದ ಮೂಲವನ್ನು ತಲುಪುವುದು ಅಂದರೆ ಏನರ್ಥ? ಅದು ವೈಕುಂಠವನ್ನೇ ತಲುಪುವುದು ಅಂತ ಅರ್ಥ. ಅದಕ್ಕೆ ಹಿಂದೆ ವಿಜಯಧ್ವಜರು ಕೂಡ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ, ಯಾದವಾರರು ಕೂಡ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಹಿಂದೆ ಅದನ್ನು ನೋಡಿದ್ವೋ ಇಲ್ವೋ, ಈಗಂತೂ ನೆನಪು ಮಾಡ್ಕೊಳ್ಬೇಕು. 17ನೇ ಅಥವಾ 16ನೇ ಶ್ಲೋಕ ಅದು. ಅಲ್ಲಿ ವೈಯಾಸಿಕಿನ ಶ್ರೀಶುಕೇನ ಶಬ್ದಿತೇನ ಉಪದಿಷ್ಟೇನ ಜ್ಞಾನೇನ ಖಗೇಂದ್ರ ಧ್ವಜಸ್ಯ ಗರುಡಧ್ವಜಸ್ಯ ಪಾದಮೂಲಂ ಭೇಜೆ. ಅದು ಅಪವರ್ಗಾಖ್ಯಂ ಅಂದರೆ ಮೋಕ್ಷ ರೂಪವಾದ ಪಾದಮೂಲ ಅದು ಅಂತ ಬರೀತಾರೆ ವಿಜಯಧ್ವಜ ತೀರ್ಥರು. ಯಾದವಾರರು ಅಲ್ಲಿ ಹೇಳ್ತಾರೆ, ಅಪವರ್ಗ ಇತ್ಯಾಖ್ಯ ಯಸ್ಯ ತತ್ ಖಗೇಂದ್ರ ಧ್ವಜಸ್ಯ ಹರೇಃ ಪಾದಮೂಲಂ ವೈಕುಂಠಂ ಭೇಜೆ. ಗರುಡಧ್ವಜನ ಪಾದಮೂಲವನ್ನು ತಲುಪಿದವನು, ಅದಕ್ಕೆ ಅಪವರ್ಗ ಅಂತ ಹೆಸರಿದೆ. ಆ ಶ್ಲೋಕಗಳನ್ನು ವ್ಯಾಖ್ಯಾನಿಸುವಾಗ ಹಿಂದಿನ ಅಧ್ಯಾಯದಲ್ಲಿ ನಾನು ಹೆಚ್ಚದನ್ನು ವಿವರಿಸಿರಲಿಲ್ಲ ಅಂತ ಕಾಣಿಸ್ತದೆ. ಅಲ್ಲಿ ಆದರೆ ಹಿಂದಿನ ಶ್ಲೋಕ ಇದೆ, ತಥೋ ಭವಾನ್ ವೈ ಭಗವತ್ ಪ್ರಧಾನ ಅಂತ. ಆ ಶೌನಕಾದಿಗಳು ಈ ಸೂತರನ್ನ ಪ್ರಾರ್ಥನೆ ಮಾಡ್ಕೋತಾರೆ. ಅಲ್ಲಿ ಬಂದಿರುವಂಥ ಶ್ಲೋಕ ಅದು. ಸವೈ ಮಹಾಭಾಗವತ ಪ್ರಧಾನ, ಮಹಾಭಾಗವತರಾದ ಸೂತರು ನೀವು ನಮಗೆ ಆ ಮಹಾತ್ಮನಾದ ಭಗವಂತನ ಕಥೆಯನ್ನು ವರ್ಣಿಸಬೇಕು. ಹರೇಹೇ ಉದಾರಚರಿತಂ ವಿಶುದ್ಧಂ ವಿತನೋತು. ಆ ಕಥೆಯನ್ನು ನೀವು ನಮ್ಗೆ ಹೇಳಿರಿ. ಏನ ವೈಯಾಸಿಕ ಶಬ್ದಿತೇನ ಜ್ಞಾನೇನ, ಯಾವ ಈ ಜ್ಞಾನದಿಂದ ಅಥವಾ ಜ್ಞಾನ ಸಾಧನವಾದ ಭಾಗವತದ ಶ್ರವಣದಿಂದ ಯಾವುದನ್ನು ವ್ಯಾಸಪುತ್ರರಾದ ಶುಕಾಚಾರ್ಯರು ಕೊಟ್ಟರೋ ಅದನ್ನು ಪಡೆದೇ ಈ ಪರೀಕ್ಷಿತ ಭಗವಂತನ ಪಾದಮೂಲವನ್ನು ತಲುಪಿದ್ನಲ್ಲ, ಅದನ್ನು ನೀವು ನಮಗೆ ಕೊಡಿರಿ, ಅದನ್ನು ನೀವು ನಮಗೆ ಇವತ್ತು ವಿವರಿಸಿ ಹೇಳ್ರಿ ಅಂತ ಅವ್ರು ಕೇಳ್ತಿದ್ದಾರೆ. ಆ ಶ್ಲೋಕದಲ್ಲಿ ಪರೀಕ್ಷಿತ ವೈಯಾಸಿಕ ಶಬ್ದಿತೇನ ಏನ ಜ್ಞಾನೇನ ಅಪವರ್ಗಾಖ್ಯಂ ಖಗೇಂದ್ರ ಧ್ವಜ ಪಾದಮೂಲಂ ಭೇಜೆ ತತ್ ಹರೇಃ ಉದಾರಚರಿತಂ ವಿದ್ವಾನ್ ಭವಾನ್ ನಹ ವಿತನೋತು ಅಂತ ಹೀಗೆ ಅನ್ವಯ. 16ನೇ ಶ್ಲೋಕ ಮತ್ತು 15ನೇ ಶ್ಲೋಕ ಅವೆರಡಕ್ಕೂ ಸೇರಿ ಅಲ್ಲಿ ಅನ್ವಯ ಮಾಡಬೇಕು. ಯಾವ ಜ್ಞಾನವನ್ನು ಪಡೆದು ಗರುಡಧ್ವಜನಾದ ಭಗವಂತನ ಪಾದಮೂಲವನ್ನು ಅರ್ಥಾತ್ ಮೋಕ್ಷವನ್ನು ಪಡೆದನೋ ಈ ಪರೀಕ್ಷಿತ, ಆ ಜ್ಞಾನವನ್ನು ಅಂದರೆ ಆ ಜ್ಞಾನ ಸಾಧನವಾದ ಭಾಗವತವನ್ನು ನೀವು ಕೂಡ ನನಗೆ ಉಪದೇಶ ಮಾಡಿರಿ ಅಂತ ಅದಲ್ಲಿರೋ ಶಬ್ದ.
ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಅದೇ ಥರ ವ್ಯಾಖ್ಯಾನ ಮಾಡಿದ್ದಾರೆ. ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ ಅಂತನ್ನೋದಕ್ಕೆ ಯಾದವಾರ್ಯರು ಕೂಡ ಅಲ್ಲೇ ಶ್ರುತೇನ ಶ್ರವಣಿ ವಿಷಯೀಕೃತೇನ ಅಪವರ್ಗ ಇತ್ಯಾಖ್ಯಾ ಯಸ್ಯ ತತ್, ಆ ಭಗವಂತನಾದ ಗರುಡಧ್ವಜನ ಪಾದ ಮೂಲಕ್ಕೆ ಅಪವರ್ಗ ಅಂತ ಹೆಸರು, ಅದನ್ನು ಇವನು ಪಡೆದ ಅಂತ. ಹೀಗೆ ಆ ಶ್ಲೋಕದಲ್ಲಿ ಅದು ಬಂದಿದೆ. ಅದನ್ನು ಇಲ್ಲಿ ಯಾದವಾರ್ಯರು ನೆನಪು ಮಾಡ್ಕೋತಿದ್ದಾರೆ ಈ 16ನೇ ಶ್ಲೋಕದಲ್ಲಿ. ಅವನಿಗೆ ತನಗಿದು ಕೊನೆಯ ಜನ್ಮ ಅನ್ನೋದು ಗೊತ್ತಿಲ್ಲ, ಆದ್ದರಿಂದ ಮುಂದೆ ಮತ್ತೂ ಜನ್ಮ ಬಂದರೂ ನನಗೆ ಯಾವತ್ತೂ ಮೈತ್ರಿ ಇರಲಿ, ಭಗವದ್ಭಕ್ತರ ಬಗ್ಗೆ ಆದರವಿರಲಿ ಅಂತ ಕೇಳ್ಕೊತಾ ಇದ್ದಾನೆ. ಅದನ್ನೇ ಪುರಾಣಿಕಾಚಾರ್ಯ ಬರೆದಿದ್ದಾರೆ. ಆದರೆ ಚರಮ ಶರೀರ ಅಂತನ್ನೋದನ್ನ ಎಲ್ಲರೂ ಏನು ಬರೆದಿಲ್ಲ. ಇದು ಚರಮ ಶರೀರ ಅನ್ನುವುದಕ್ಕೆ ಆಧಾರ ಇರುವುದು ಆ ಹಿಂದಿನ ಅಧ್ಯಾಯದಲ್ಲಿ ಬಂದಿರುವ ಆ ಶ್ಲೋಕವೇ, ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ ಅನ್ನುವ ಆ ಶಬ್ದವೇ. ಆದರೆ ಈ ಜ್ಞಾನವನ್ನು ಪಡೆದು ಅವನು ಮೋಕ್ಷಕ್ಕೆ ಹೋದ ಅಂತನ್ನೋದು ಕಾಲಕ್ರಮೇಣ ಹೋಗ್ತಾನೆ, ಹೋಗುವುದು ನಿಶ್ಚಿತ ಆದ್ದರಿಂದ ಹೋಗ್ತಾನೆ ಅಂತ ಅರ್ಥನೋ, ಅಥವಾ ಅವನು ಆವಾಗಲೇ ಅದೇ ಜನ್ಮವನಿಗೆ ಕೊನೆಯ ಜನ್ಮ ಅಂತಲೇ ನಿಶ್ಚಿತವೋ, ಅದನ್ನು ತೀರ್ಮಾನಿಸುವುದು ಸ್ವಲ್ಪ ಕಷ್ಟ ಆಗ್ತದೆ. ಆಚಾರ್ಯರು ಅದ್ರ ಬಗ್ಗೆ ಏನು ಹೇಳಲಿಲ್ಲ. ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರು ಅದನ್ನು ಹೇಳಿದರೆ ಪೂರ್ಣವಾಗಿ ಅದನ್ನು ಗ್ರಹಿಸುವುದು ಕಷ್ಟ ಆಗ್ತದೆ, ಅದನ್ನು ನಂಬೋದು ಕಷ್ಟ ಆಗ್ತದೆ. ಆಚಾರ್ಯ ಹೇಳದೇ ಇದ್ದನ್ನು ನಾವು ನಂಬಬಾರದು ಅಂತ ನನ್ನ ತಾತ್ಪರ್ಯ ಅಲ್ಲ. ಆದರೆ ಕೆಲವು ಸೂಕ್ಷ್ಮ ವಿಷಯಗಳು ಅವು ಕೇವಲ ಯಾದವಾರ್ಯರು ವಿಜಯಧ್ವಜರು ಹೇಳಿದಾಗ ಅವು ನಂಬುವುದು ಕಷ್ಟ ಆಗ್ತದೆ ಅಂತ ನಾನು ಇಷ್ಟ ಅಭಿಪ್ರಾಯ ಹೇಳಿದೆ. ಅದನ್ನು ಆ ಥರ ಸ್ವೀಕಾರ ಮಾಡುವುದು ಬಿಡುವುದು ನಿಮಗೆ ಬಿಟ್ಟದ್ದು. ಅದ್ರ ಮುಂದೆ 17ನೇ ಶ್ಲೋಕ, ಇದ್ರ ಬಗ್ಗೆ ನಾವು ಈಗಾಗಲೇ ಹಿಂದೆ ಹೇಳಿ ಆಗಿದೆ, ಮತ್ತೆ ಅದನ್ನು ನಾನೇನು ಹೇಳೋದಿಲ್ಲ, ಸಾರಾಂಶ ಮಾತ್ರ ಹೇಳ್ತೇನೆ. ಜನಮೇಜಯನಿಗೆ ರಾಜ್ಯಭಾರವನ್ನು ಒಪ್ಪಿಸಿದ. ಗಂಗಾ ಪ್ರವಾಹದ ನಡುವೆ ಇದ್ದ ಒಂದು ಅರಮನೆಯಲ್ಲಿ ಪೂರ್ವಾಭಿಮುಖನಾಗಿ ದರ್ಬೆ ಹಾಸಿ ಅದರ ಮೇಲೆ ಉತ್ತರಾಭಿಮುಖವಾಗಿ ಪ್ರಾಯೋಪವೇಶಕ್ಕೆ ಕುಳಿತ. ಗಂಗಾಯಾಮ್ ಉದಕೆ ಏವ ಕಿಂಚಿತ್ ದಕ್ಷಿಣ ದಿಗ್ಭಾಗೆ ಪ್ರಾಸಾದೆ ಅಂತ ಅಲ್ಲಿ ಭಾಗವತ ತಾತ್ಪರ್ಯ ಇದೆ. ಇದನ್ನೆಲ್ಲವನ್ನೂ ಕೂಡ ನಾವು ಈ ಹಿಂದಿನ 2 ವಿಮರ್ಶೆಗಳಲ್ಲಿ ನೋಡಿ ಆಗಿದೆ. ಗಂಗಾ ನದಿಯಲ್ಲೇ ಅವನು ಕೂತಿಲ್ಲ, ಗಂಗಾ ನದಿಯ ದಕ್ಷಿಣ ಭಾಗದಲ್ಲಿ ಪ್ರವಾಹದ ನಡುವೆನೇ ಒಂದು ಅರಮನೆ ಇತ್ತು ಅವನಿಗೆ. ಆ ಅರಮನೆಯಲ್ಲೇ ಅವನು ಪ್ರಾಯೋಪವೇಶಕ್ಕೆ ಕೂತ್ಕೊಂಡ ಅಂತ 17ನೇ ಶ್ಲೋಕದ ಅರ್ಥ. ಅದರಿಂದ ನಾನು ಅದನ್ನು ಈಗ ಹೆಚ್ಚು ಹೇಳೋದಿಲ್ಲ. ಮತ್ತೇನು ಮಾಡಿದ? ಸರ್ವಂ ರಾಜನ ಚಿಹ್ನೆಗಳನ್ನೆಲ್ಲವನ್ನೂ ತೆಗೆದುಹಾಕಿದ. ಕೇಯೂರಗಳು, ಕೈಯಲ್ಲಿ ಧರಿಸುವ, ಕಾಲಲ್ಲಿ ಧರಿಸುವಂತಹ ಎಲ್ಲ ಥರದ ಆಭರಣಗಳು, ಹಾರ, ಅಂಗದ ಅಂದರೆ ತೋಳ್ಬಳೆಗಳು, ಮೌಲಿ, ತಲೆ ಮೇಲಿನ ರತ್ನದ ಉಂಗುರಗಳು, ವಿಮಲ ನಿರಸ್ಯ ಪವಿತ್ರ ಪಾಣಿ, ಕೇವಲ ಪವಿತ್ರವೊಂದನ್ನು ಧರಿಸಿದ್ದ ಅಂಥವನಲ್ಲಿ ಕೂತ್ಕೊಂಡ. ಕೇಯೂರ ಅಂದರೆ ತೋಳಿನಲ್ಲಿ ಧರಿಸುವಂಥ ಒಂದು ವಂಕಿ. ಅಂಗದ ಅಂತಲೂ ಅದಕ್ಕೆ ಪರ್ಯಾಯ ಪದ ಕೇಳಿ ಬರ್ತದೆ. ಹಾಗೆ ಆ ಪರೀಕ್ಷೆಯಲ್ಲಿ ಕೂತ್ಕೊಂಡಾಗ, ಪ್ರಾಯೋಪವೇಶ ಕೂತ್ಕೊಂಡಾಗ ದೇವತೆಗಳು ಆಕಾಶದಲ್ಲಿ ಅವನ ಮೇಲೆ ಹೂವಿನ ಮಳೆ ಕರೆದರು. ದೇವದುಂದುಭಿಗಳು ಅಲ್ಲಿ ಮೊಳಗಿದವು. ಮಹರ್ಷಯೋ ವೈ ಸಮುಪಾಗತಾಯೇ, ಅಲ್ಲೇನು ಮಹರ್ಷಿಗಳು ಬಂದಿದ್ರಲ್ಲ ಅವರೆಲ್ಲ ಸಾಧು ಸಾಧು ಅಂತ ಅದನ್ನು ಪ್ರಶಂಸಿಸಿದರು. ಅವರಿಗೆಲ್ಲ ಪ್ರಜೆಗಳನ್ನು ಅನುಗ್ರಹಿಸುವುದೇ ದೊಡ್ಡ ಕೆಲಸ. ಪ್ರಜಾನುಗ್ರಹ ಶೀಲ ಸಾರಾಹ ಇದು ಉತ್ತಮ ಶ್ಲೋಕ ಗುಣಾನುರೂಪಂ. ಪರೀಕ್ಷಿತನನ್ನು ಪ್ರಶಂಸಿಸುವುದು ಹೌದು, ಆದರೆ ಅದೇ ಸಂದರ್ಭದಲ್ಲಿ ಪರೀಕ್ಷಿತನನ್ನು ಪ್ರಶಂಸಿಸುವ ನೆಪದಿಂದ ಉತ್ತಮ ಶ್ಲೋಕನಾದ ಭಗವಂತನ ಗುಣಗಳನ್ನು ವರ್ಣನೆ ಮಾಡುವ ಉಪಯುಕ್ತವಾದ ಮಾತನ್ನೇ ಊಚುಹು ಆಡಿದರು. ಹೇಳಿದ್ರಂತವನಿಗೆ, ರಾಜರ್ಷಿ ಪರೀಕ್ಷಿತನೇ, ನಿನಗೇನು ಇದು ಆಶ್ಚರ್ಯ ಅಲ್ಲ, ಎಲ್ಲವನ್ನೂ ಪರಿತ್ಯಾಗ ಮಾಡಿ ಇಲ್ಲಿ ಕೂತಿದ್ಯಲ್ಲ, ಇದೇನು ಆಶ್ಚರ್ಯ ಅಲ್ಲ. ಯಾಕೆಂದರೆ ನಿಮ್ಮ ಪೂರ್ವಜರಾದಂಥ ಪಾಂಡವರು ಕೂಡ ಆ ಭಗವಂತನ ಪಾದ ಸೇರುವ ಪ್ರಸಂಗ ಬಂದಾಗ, ಭಗವತ್ ಪಾರ್ಶ್ವಕಾಮಾಹ, ಅವರು ಎಲ್ಲವನ್ನೂ ಕೂಡ ಪರಿತ್ಯಾಗ ಮಾಡಿದರು. ಅಧ್ಯಾಸನ ಅಂದರೆ ಸಿಂಹಾಸನವನ್ನು ಕೂಡ ಪರಿತ್ಯಾಗ ಮಾಡಿದರು. ಆ ಸಿಂಹಾಸನಕ್ಕೆ ಉಳಿದೆಲ್ಲ ರಾಜರು ಸಾಮಂತರು ಬಂದು ನಮಸ್ಕಾರ ಮಾಡ್ತಿದ್ದಂಥ ಸಿಂಹಾಸನ ಅದು, ಅದನ್ನೂ ಅವರು ಪರಿತ್ಯಾಗ ಮಾಡಿದರು. ಕೃಷ್ಣನನ್ನು ಆಶ್ರಯಿಸಿದವರು ಯಾವತ್ತೂ ಕೂಡ ಅವ್ರ ವಂಶದಲ್ಲಿ ನೀನು ಹುಟ್ಟಿದ್ದೆ,
ನಿನಗದೇನು ಆಶ್ಚರ್ಯ ಅಲ್ಲ. ನೀನು ಮಹಾಭಾಗವತನೇ. ಅಂಥವನು ನೀನೀಗ ನಿನ್ನ ಶರೀರವನ್ನು, ಈ ಭೌತ ಶರೀರವನ್ನು ತೊರೆದು ಭಗವಂತನ ಬಳಿಗೆ ಹೋಗ್ತಾ ಇದ್ದೆ. ಅಜಂ ಪರಂ ವಿರಜಸ್ಕಂ ವಿಶೋಕಂ, ಹುಟ್ಟಿಲ್ಲದ ಸರ್ವೋತ್ತಮನಾದ ಸತ್ವರಜಸಮ ಗುಣಗಳಿಲ್ಲದ ಶೋಕರಹಿತನಾದ ಆ ಭಗವಂತನ ಬಳಿಗೆ ನೀನು ಹೋಗ್ತಾ ಇದ್ದಿ. ಅಲ್ಲಿವರೆಗೆ ನೀನೇನು ಹೋಗ್ತಾ ಇದ್ದಿ, ಅಲ್ಲಿವರೆಗೆ ನಾವು ಕೂಡ ಇಲ್ಲಿ ನಿಲ್ಲುತ್ತೇವೆ, ನಿನ್ನ ಆ ಸದ್ಗತಿಗೆ ನಾವು ಸಾಕ್ಷಿಗಳಾಗ್ತೇವೆ ಅಂತಂದ್ರೆ ಅವರು. ಅಲ್ಲಿ ವಿರಜಸ್ಕಂ ಅಂದರೆ, ಈ ವಿಶೋಕಂ ಅಂದರೆ ನಿತ್ಯ ನಿರ್ದುಃಖನಾದವನು. ಯಾಕೆಂದರೆ ವಿರಜಸ್ಕ ಅಶೋಭನವಾದ್ದರಲ್ಲಿ ಶೋಭನ ಎಂಬ ಬುದ್ಧಿ ಇಲ್ಲದವನು ಈ ಭಗವಂತ. ಕೆಟ್ಟದರ ಬಗ್ಗೆ ಕೆಟ್ಟದು ಅನ್ನುವ ಬುದ್ಧಿನೇ ಇದ್ದವನು. ಅನಿತ್ಯವನ್ನು ಅನಿತ್ಯ ಅಂತಲೇ ತಿಳಿದವನು. ನಾವೆಲ್ಲ ವಕ್ರ ಬುದ್ಧಿಗಳು, ಯಾವುದನ್ನು ಹೇಗೆ ತಿಳಿಯಬೇಕೋ ಅದನ್ನು ಆ ಥರ ತಿಳಿಯದೆ ತಪ್ಪಾಗಿ ತಿಳಿಯುವವರು. ಆದರೆ ಭಗವಂತ ಹಾಗಲ್ಲ. ಆದ್ದರಿಂದ ಆತ ವಿರಜಸ್ಕ, ಶುದ್ಧವಾದ ಜ್ಞಾನ ಇದ್ದವನು. ಪರ ಅಂದರೆ ತ್ರಿಗುಣಾತೀತ, ಪೂರ್ಣ. ಅಜ ಅಂದರೆ ಜನ್ಮರಹಿತ. ಇದು ವಿಜಯಧ್ವಜರು ಅಲ್ಲಿ ಬರೆದಿರುವಂತಹ ಅರ್ಥ. ಯಾದವಾರರು ಅಲ್ಲಿ ಏನು ಹೆಚ್ಚಿನ ಅರ್ಥ ಅದಕ್ಕೆ ಏನೂ ವ್ಯಾಖ್ಯಾನ ಮಾಡಿಲ್ಲ. ಒಂದು ವಾಕ್ಯದ ವ್ಯಾಖ್ಯಾನ ಮಾಡಿದ್ದಾರೆ. ಭಗವಂತನ ಗುಣಗಳನ್ನು ವರ್ಣನೆ ಮಾಡುವ ಶಬ್ದಗಳಿಗೆ ಅವರು ಏನೂ ವ್ಯಾಖ್ಯಾನ ಮಾಡಲಿಲ್ಲ. ಈ ಮಾತನ್ನು ಅವನು ಕೇಳಿದ ಮೇಲೆ ಮುಂದಿನಂತೆ ಅವನು ಹೇಳಿದಂತೆ. ಅದೆಂಥದ್ದು, ಆ ಋಷಿಗಳ ಮಾತೆಂಥದ್ದು ಅಂದರೆ ಮಧುಶ್ಚುತ, ಅಮೃತ ಸುರಿಸುವಂಥ ಮಾತದು. ಗುರು ಶಾಪ ವ್ಯಲೀಕಂ, ಗುರುವಿನ ಶಾಪವೇನೋ ಅವನಿಗೆ ಬಂದಿತ್ತು. ಆದರೆ ಗುರುಗಳು ಅಂದರೆ ಶಮೀಕರ ಮಗ ಶೃಂಗಿ, ಅವನ ಶಾಪವೇನೋ ಬಂದಿತ್ತು, ಹೌದು. ಆದರೆ ಅಂಥ ಶಾಪವನ್ನು ಪರಿಹರಿಸುವಂತಹ, ಶಾಪದ ತೀವ್ರತೆಯನ್ನು ತಡೆಗಟ್ಟುವಂತಹ ಒಂದು ಮಾತದು ಈ ಋಷಿಗಳು ಹೇಳಿದ ಮಾತು. ಅಂಥ ಮಾತನ್ನು ಇವನು ಕೇಳಿ ಈ ಮುಂದಿನಂತೆ ಅವ್ರಿಗೆ ಹೇಳಿದಂತೆ. ಅಭಿನಂದ್ಯ ಯುಕ್ತ ಶುಶ್ರೂಷಮಾಣ ಚರಿತಾನಿ ವಿಷ್ಣು, ಭಗವಂತನ ಕಥೆಯನ್ನು ಕೇಳಬೇಕು ಅಂತ ಹಂಬಲ ಇತ್ತು. ಅವನು ಈ ಮುಂದಿನಂತೆ ಮಾತಾಡಿದ. ಗುರುಚ ಅವ್ಯಲೀಕಂ, ಗುರುಶಾಪ ವ್ಯಲೀಕಂ ಅಂತ ನಾವೀಗ ಪಾಠ ಇಟ್ಕೊಂಡಿರೋದು. ಅದಕ್ಕೆ ಗುರೋಹ ಬ್ರಾಹ್ಮಣ ಕುಮಾರಸ್ಯ ಶಾಪಂ ವ್ಯಲೀಕಯತಿ, ಬ್ರಾಹ್ಮಣ ಕುಮಾರನಾದ ಶೃಂಗಿಯ ಶಾಪವನ್ನು ಸುಳ್ಳು ಮಾಡುವಂತಹ ಮಾತಿದು. ಇದು ವಿಜಯಧ್ವಜರು ಬರೆದ ಅರ್ಥ. ವ್ಯಲೀಕಯತಿ ಫಲತಃ ಅಮೃತಂ ಕರೋತಿ, ಶಾಪ ಸುಳ್ಳಾಗೋದಿಲ್ಲ. ಆದರೆ ಶಾಪದ ಫಲ, ಅವನು ಕೊಟ್ಟ ಶಾಪವೇನು ತಪ್ಪಲ್ಲ, ಆದರೆ ಶಾಪದ ಫಲ ತಟ್ಟುವುದಿಲ್ಲ. ನತು ಸರ್ಪದರ್ಶನ ಅಭಾವಮಿತಿ ಗುರುಶಾಪ ವ್ಯಲೀಕಂ, ಸರ್ಪ ಕಚ್ಚುತ್ತದೆ, ಕಚ್ಚಿದ ಮೇಲೆಯೂ ಕೂಡ ಅದರಿಂದ ಆಗಬೇಕಾದ ದುರ್ಮರಣದ ಒಂದು ದೋಷ ಅವನಿಗೆ ಬರೋದಿಲ್ಲ ಅಂತಿದು. ಗುರು ಶಾಪ ವ್ಯಲೀಕ, ವ್ಯಲೀಕ ಅಂದರೆ ವ್ಯಲೀಕಯತಿ, ವಿಫಲವನ್ನಾಗಿ ಮಾಡ್ತದೆ ಅಂತ. ಗುರುಚ ಅವ್ಯಲೀಕಂ ಅಂತ ಶ್ರೀಧರರು ಇಟ್ಕೊಂಡಿರೋ ಪಾಠ. ಗುರು ಅಂದರೆ ಗಂಭೀರವಾದ ಮಾತು, ಅದು ಋಷಿಗಳದು. ಅವ್ಯಲೀಕ ಅಂದರೆ ಸತ್ಯವಾದ ಮಾತು ಅಂತ ಅವ್ರು ಇಟ್ಕೊಂಡಿದ್ದಾರೆ. ಇಲ್ಲ, ಆಚಾರ್ಯ ಏನು ಹೇಳಿಲ್ಲ. ಆದ್ದರಿಂದ ಇಂಥದನ್ನೆಲ್ಲ ನಾವು ತೀರ್ಮಾನಿಸೋದು ಕಷ್ಟ, ಯಾವ ಪಾಠ ಸರಿ, ಯಾವುದು ತಪ್ಪು ಅಂತ. ಆದರೂ ನನಗೆ ವಿಜಯಧ್ವಜರು ಯಾದವಾರರು ಇಟ್ಕೊಂಡ ಪಾಠಕ್ಕಿಂತ ಗುರುಚ ಅವ್ಯಲೀಕಂ, ಗಂಭೀರವಾದ ಅರ್ಥವಿದ್ದದ್ದು, ಅವ್ಯಲೀಕಂ ಯಥಾರ್ಥವಾದ ಮಾತು ಅನ್ನೋ ಪಾಠ ನನಗೆ ಇದರಲ್ಲಿ ಹಿಡಿಸಿದೆ. ಮುಂದೆ ರಾಜ ಅವರಿಗೆ ಹೇಳಿದ, ಸಮಾಗತ ಸರ್ವತ ಏವ ಸರ್ವ, ನೀವೆಲ್ಲ ಜ್ಞಾನಿಗಳು ಕೂಡ ಇಲ್ಲಿ ಬಂದಿದ್ದೀರಿ. ಹೇಗೆ ಬಂದಿದ್ದೀರಿ ಅಂದರೆ, ಊರ್ಧ್ವಲೋಕದಲ್ಲಿ ವೇದಗಳು ಮೂರ್ತಿಮತ್ತಾಗಿ ಕಾಣಿಸಿಕೊಳ್ಳುವಂತೆ ನೀವಿಲ್ಲಿ ಬಂದಿದ್ದೀರಿ. ನಿಮಗೆ ಇನ್ನೊಬ್ಬರನ್ನು ಅನುಗ್ರಹಿಸುವುದನ್ನು ಬಿಟ್ಟು ಬೇರೆ ಯಾವ ಉದ್ದೇಶವೂ ಇರೋದಿಲ್ಲ. ಅಂತ ಮಹಾತ್ಮರು ನೀವು. ನೇಹ ಅಥವಾ ಅಮೂತ್ರಚ ಕಶ್ಚನಾರ್ಥ, ಈ ಜಗತ್ತಿನಲ್ಲೂ ನಿಮಗೇನು ಆಗಬೇಕಾದ್ದಿಲ್ಲ, ಪರಲೋಕದಲ್ಲೂ ನಿಮಗೇನು ಆಗಬೇಕಾದ್ದಿಲ್ಲ. ಪರಾನುಗ್ರಹ ಆತ್ಮಶೀಲಾ, ಇನ್ನೊಬ್ಬರಿಗೆ ಅನುಗ್ರಹ ಮಾಡುವುದೇ ದೊಡ್ಡ ಒಂದು ಕೆಲಸ ನಿಮಗೆ. ಈಗ ಅವನು ಹೇಳಿದ ಅವರಿಗೆ. ಈ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲಿ ರಾಜವಿರಾಗ ಪ್ರಕರಣದಲ್ಲಿ 29ನೇ ಶ್ಲೋಕದ ರೂಪದಲ್ಲಿ ಬಂದಿದೆ. ತ್ರಿಪೃಷ್ಠ ಅಂತಲ್ಲಿ ಶಬ್ದ ಇದೆಯಲ್ಲ, ವೇದಾ ಯಥಾಹ ಮೂರ್ತಿಧರಾಹ ತ್ರಿಪೃಷ್ಠೆ.
ತ್ರಿಪೃಷ್ಠದಲ್ಲಿ ವೇದಗಳು ಮೂರ್ತಿ ಮತ್ತಾಗಿರುವಂತೆ ನೀವೆಲ್ಲ ಈ ಋಷಿಗಳಲ್ಲಿ ಬಂದಿದ್ದೀರಿ ಅಂತ. ಆ ತ್ರಿಪೃಷ್ಠ ಅನ್ನೋ ಶಬ್ದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡ್ತಾರೆ. ತ್ರಿಪೃಷ್ಠ ಅಂದರೆ ಸತ್ಯಲೋಕೆ ಅಂತ ಅರ್ಥ ಬರೀತಾರೆ ವಿಷ್ಣು ತೀರ್ಥರು. ಸತ್ಯಲೋಕದಲ್ಲಿ ಚತುರ್ಮುಖ ಬ್ರಹ್ಮನ ಆಸ್ಥಾನದಲ್ಲಿ ವೇದಗಳೆಲ್ಲವೂ ಕೂಡ ಎಲ್ಲ ಶಾಸ್ತ್ರಗಳು, ಆಯುರ್ವೇದಾದ ಶಾಸ್ತ್ರಗಳು ಕೂಡ ಮೂರ್ತಿಮತ್ತಾಗಿರ್ತವೆ ಅಂತ ಅನ್ನೋದು ಅಲ್ಲಿ ಕಾಣಿಸುವಂಥ ಮಾತು. ವಿಜಯಧ್ವಜರು ಎಲ್ಲರೂ ಯಾದವಾರರು ಎಲ್ಲರೂ ಕೂಡ ಅದನ್ನು ಸತ್ಯಲೋಕ ಅಂತಲೇ ಅರ್ಥ ಬರೆದಿದ್ದಾರೆ. ಪುರಾಣಿಕಾಚಾರ್ಯ ಮಾತ್ರ ಊರ್ಧ್ವಲೋಕದಲ್ಲಿ ಅಂತ ಯಾಕೆ ಅರ್ಥ ಬರೆದಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ಹೆಚ್ಚಿಂದೇನು ನಮಗಿಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶ್ರೀಧರರು, ವೀರರಾಘವರು ಮೊದಲಾದ ಕೂಡ ಅದನ್ನು ಸತ್ಯಲೋಕ ಅಂತಲೇ ವ್ಯಾಖ್ಯಾನಿಸಿದ್ದಾರೆ. ಇದು 29ನೇ ಶ್ಲೋಕ ಆ ಭಾಗವತ ಸಾರೋದ್ಧಾರದಲ್ಲಿ. ಈಗ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತಿದ್ದೀನಿ ನಾನು. ತತಶ್ಚ ವಃ ಪ್ರಶ್ನಮಿಮಂ ವಿಪೃಚ್ಛೆ ಅಂತ ಕೊನೆಯ ಶ್ಲೋಕ ಈ ಅಧ್ಯಾಯದಲ್ಲಿ. ಶ್ರದ್ಧೆಯಿಂದ ಕೇಳ್ತಾ ಇದ್ದೇನೆ. ವಿಸ್ರಭ್ಯ ವಿಪ್ರಾಯತಿ ಕೃತಕೃತ್ಯತಾಯಾಮ್. ಸಾಧಕನಾದವನು ಏನು ಮಾಡಬೇಕು? ಯಾವತ್ತೂ ಸಾಧಕನಾದವನು ಮರಣ ದೂರ ಇರಲಿ ಸಮೀಪ ಇರಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನದೊಂದು ಜಿಜ್ಞಾಸೆ ಇದೆ. ಅದರಲ್ಲೂ ಸರ್ವಾತ್ಮನ ಮ್ರಿಯಮಾಣೈಸ್ತು ಕೃತ್ಯಂ. ಸಾವೇ ಸಮೀಪದಲ್ಲಿದ್ದವನು ಏನು ಮಾಡಬೇಕು ಅಂತ ಅನ್ನೋದು ಇನ್ನೂ ಹೆಚ್ಚಿನ ಮಹತ್ವದ್ದಾಗ್ತದೆ. ಅದಕ್ಕಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ. ಇತಿಕೃತ್ಯತ ಅಂತಿದೆಯಲ್ಲ, ಅದು ಏವಂ ಕರ್ತವ್ಯಂ ಎಂಬ ನಿರ್ಣಯ. ಹೀಗೆ ಮಾಡಬೇಕು ಅಂತ ಒಂದು ನಿರ್ಣಯ. ಕಷ್ಟದ ಪ್ರಸಂಗದಲ್ಲಿ ಸಾಧಕ ವರ್ತಿಸಬೇಕಾದಂಥ ಒಂದು ಮಾರ್ಗ, ಅದನ್ನು ಇತಿಕೃತ್ಯತ ಅಂತ ವರ್ಣನೆ ಮಾಡ್ತಾರೆ. ಅದರಿಂದ ಅಲ್ಲಿ ವಿಸ್ರಭ್ಯ ವಿಪ್ರಾಹ ಇತಿಕೃತ್ಯತಾಯಾಮ್. ಇತಿಕೃತ್ಯತ ಅಂತ ಅನ್ನೋದು ಒಂದೇ ಶಬ್ದ. ನಾನು ನನ್ನಂಥವನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಅಭಿಮೃಷತ ಚೆನ್ನಾಗಿ ಆಲೋಚನೆ ಮಾಡಿರಿ. ಯಾಕೆಂದರೆ ನೀವು ಅಭಿಯುಕ್ತರು, ಶಾಸ್ತ್ರದ ಬಗ್ಗೆ ವಿಶೇಷವಾದ ಒಂದು ನಿಷ್ಠೆ ಇರುವಂಥವ್ರು. ನೀವು ಶಾಸ್ತ್ರೋಕ್ತವಾದ ಶ್ರವಣ ಮರಣದಲ್ಲಿ ನಿರಂತರ ಆಸಕ್ತರಾದವರು. ಅದ್ರ ಬಗ್ಗೆ ಆಲೋಚನೆ ಮಾಡಿರಿ, ನನಗೆ ಅದನ್ನು ಹೇಳಬೇಕು ಕೂಡ ನೀವು ಅಂತ ಕೇಳ್ಕೊತಿದ್ದಾನೆ. ಇಲ್ಲಿ ಈ ಹಿಂದೆ 17ನೇ ಅಥವಾ 16ನೇ ಶ್ಲೋಕ ಬಂತಲ್ಲ, ಪುನಶ್ಚ ಭೂಯಾತ್ ಭಗವತ್ತನಂತೆ ಅಂತ ಇವತ್ತು ನಾವು ಪ್ರಾರಂಭ ಮಾಡಿದ್ವಲ್ಲ, ಅದು ಭಾಗವತ ಸಾರೋದ್ಧಾರದಲ್ಲಿ 30ನೇ ಶ್ಲೋಕ. ಅದು ನಾನು ಆವಾಗ ಭಾಗವತ ಸಾರೋದ್ಧಾರವನ್ನು ನೆನಪು ಮಾಡ್ಕೊಳ್ಳೋದನ್ನು ಮರ್ತುಬಿಟ್ಟೆ. ಈಗ ಅದನ್ನು ಇನ್ನೊಂದು ಸರಿ ಹೇಳ್ತಿದ್ದೇನೆ. ಯಾಂ ಯಾಂ ಸೃಷ್ಟಿಂ ಯೋನಿಂ ತತ್ರ ತತ್ರ ಸರ್ವತ್ರ ಮೈತ್ರಿ ಭಕ್ತಿ ಭವಾದೃಶಾನಾಂ ವಸ್ತು. ಯಾವುದೇ ಜನ್ಮಕ್ಕೆ ನಾನು ಹೋದರೂ ಅಲ್ಲಿ ನನಗೆ ಭಗವಂತರ ಬಗ್ಗೆ ಭಕ್ತಿ ಇರಲಿ, ಭಾಗವತರ ಬಗ್ಗೆಯೂ ಭಕ್ತಿ ಇರಲಿ ಅಂತ ಕೇಳ್ಕೊತಿದ್ದಾನೆ. ಅಲ್ಲೇನು ನೀಚ ಜನ್ಮ ಅಂತ ಅರ್ಥ ಮಾಡಿಲ್ಲ ವಿಷ್ಣು ತೀರ್ಥರು ಕೂಡ. ಅದನ್ನು ಗಮನಿಸಬೇಕು. ಯಾದವಾರರು ಮಾತ್ರ ಹಾಗೆ ಅರ್ಥ ಮಾಡಿದ್ದಾರೆ. ತದನೇನ ದ್ವಿತೀಯೇ ನವಕೆ ತನ್ಮಾಹಾತ್ಮ್ಯ ಶ್ರವಣಂ ಕೀರ್ತನಂ ತಸ್ಯ ನಾಮ್ನಾಂ ಚ ಅರ್ಚನಂ ವಂದನಂ ಸಖ್ಯಂ ಇತಿ ಪಂಚಕಂ ಸೂಚಿತಂ ಭವತಿ ಅಂತಾರೆ ವಿಷ್ಣು ತೀರ್ಥರು. ಭಗವಂತನ ಮಹಾತ್ಮ ಶ್ರವಣ, ಹರಿನಾಮ ಕೀರ್ತನ, ಹರಿಸ್ಮರಣ, ಹರಿಭಕ್ತರ ಅರ್ಚನ, ವಂದನ, ಪಾದಸೇವಾ ಇದನ್ನೆಲ್ಲ ಮಾಡ್ತಿದ್ದಾನವನು. ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ ಹರಿಭಕ್ತರಾದವರು, ಭಗವದ್ಭಕ್ತರು ಅಂತ ಅವರನ್ನು ಕೃತಜ್ಞತೆಯಿಂದ ಸ್ತುತಿಸಿ ಅವರ ಬಗ್ಗೆ ಸಖ್ಯ ಭಕ್ತಿಯನ್ನು ಮಾಡ್ತಿದ್ದಾನೆ. ಮುಂದೆ ಆ ಬಾಹ್ಯರೂಪ, ಬಿಂಬರೂಪ ಅವುಗಳ ಸೇವಾ ಅದು ಮಾಡಬೇಕು ನಾವು. ಅದಕ್ಕೆ ದಾಸ್ಯ ಅಂತಾರೆ, ಆತ್ಮನಿವೇದನ ಅಂತಾರೆ. ಅದನ್ನು ಮುಂದೆ ಸಪ್ತಾಹ ಶ್ರವಣ ಕಾಲದಲ್ಲಿ ಅವನು ಮಾಡುವನಿದ್ದಾನೆ. ಅಂತೂ ನವವಿಧವಾದ ಭಾಗವತ ಧರ್ಮವನ್ನು ಕೂಡ ತಾನು ಅನುಷ್ಠಾನಕ್ಕೆ ತಂದಿದ್ದಾನೆ. ಅದನ್ನು ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾನೆ ಕೂಡ. ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ಭಕ್ತಿ ಭಕ್ತಿಶ್ಚೇನ್ನವಲಕ್ಷಣ. ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ. ಹೀಗೆ 9 ಥರದ ಭಕ್ತಿ ಅದು. ಅದನ್ನು ಆಚರಣೆಗೆ ತರಬೇಕು ಅಂತನ್ನೋದನ್ನು ಅವನು ತೋರಿಸ್ತಿದ್ದಾನೆ.
ಸಾರೋದ್ಧಾರದಲ್ಲಿ ಪುರಾಣಿಕಾಚಾರ್ಯರು ಒಂದಿಷ್ಟು ಚರ್ಚೆ ಮಾಡಿದ್ದಾರೆ. ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ಬಂದಿದೆ. ಆದ್ದರಿಂದ ಚರಮ ಶರೀರಿಯಾದಂಥ ಆ ರಾಜನಿಗೆ ಮುಂದೆ ಹುಟ್ಟೇ ಇಲ್ವಲ್ಲ, ನಾನು ಯಾವ ಶರೀರದಲ್ಲಿಯೇ ಹುಟ್ಟಿದ್ರು ಅಂತ ಅವನು ಯಾಕೆ ಕೇಳ್ಕೋಬೇಕು, ಮುಂದೆ ಹುಟ್ಟುವುದಕ್ಕೆ ಅರ್ಥ ಏನಿದೆ, ಅವನಿಗೆ ಹುಟ್ಟೇ ಇಲ್ವಲ್ಲ ಅಂತ ಒಂದು ಜಿಜ್ಞಾಸೆ ಅವರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮುಕ್ತನಾಗಲಿರುವ ಈ ಪರೀಕ್ಷಿತನಿಗೆ ಮತ್ತೊಂದು ಜನ್ಮ ಅಂದರೆ ಏನರ್ಥ ಅಂತ. ಅದಕ್ಕೆ ಪುರಾಣಿಕಾಚಾರ್ಯರು ಈ ಬೃಹದಾರಣ್ಯಕ ಉಪನಿಷತ್ತಿನ ಅನ್ಯನ್ನವತರಂ ಕಲ್ಯಾಣ ರೂಪಂ ಕಲ್ಯಾಣತರಂ ರೂಪಂ ಕುರುತೆ ಅಂತ ಬೃಹದಾರಣ್ಯಕದ 6ನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಉಪನಿಷತ್ ವಾಕ್ಯವನ್ನು ಮಂತ್ರವನ್ನು ನೆನಪು ಮಾಡಿಕೊಂಡಿದ್ದಾರೆ. ಮುಕ್ತಿ ಹೊಂದುವ ಜ್ಞಾನಿಗೆ ಅವನ ಸ್ವರೂಪ ಶರೀರದಲ್ಲಿಯೇ ಪುನಃ ಪುನಃ ಜನನ ಆಗ್ತದಂತೆ. ಪುನಃ ಅಲ್ಲ, ಜನನ ಆಗ್ತದೆ. ಸಂಸಾರದಲ್ಲಿ ಈ ಹಿಂದೆ ಅಂಥದೊಂದು ಶರೀರ ಅವನಿಗೆ ಎಂದೂ ಬಂದಿರಲಿಲ್ಲ. ಆದರೆ ಮುಕ್ತಿಗೆ ಹೋದ ಮೇಲೆ ಅಂಥ ಒಂದು ಮಂಗಳಕರವಾದಂಥ ರೂಪ ಅವನಿಗೆ ಬರ್ತದೆ. ಅದನ್ನು ಆ ಭಗವಂತ ತಾನು ಮಾಡಿಕೊಡ್ತಾನೆ ಅಂತ ಅದರ ಅಭಿಪ್ರಾಯ. ಮತ್ತು ಆನಂದಮಾಲಾ ಅನ್ನೋ ಒಂದು ಗ್ರಂಥವನ್ನು ಕೂಡ ಪುರಾಣಿಕಾಚಾರ್ಯರು ಉದ್ಧರಿಸ್ತಾರೆ. ಅದು ಎಲ್ಲಿದೋ ನಂಗೆ ಗೊತ್ತಿಲ್ಲ. ಶ್ವೇತದ್ವೀಪದಲ್ಲಿ ಮುಕ್ತರಾದವರು ವಾಸುದೇವನಿಂದ ಮಾಯೆಯಲ್ಲಿ ಪುತ್ರರಾಗಿ ಜನಿಸ್ತಾರಂತೆ. ಶ್ವೇತದ್ವೀಪ ಅನ್ನುವ ಗ್ರಂಥದಲ್ಲಿ ನಾನು ಗ್ರಂಥ ಅಂತ ಸ್ವಲ್ಪ ವ್ಯತ್ಯಾಸವಾಗಿದೆ. ಶ್ವೇತದ್ವೀಪ ಅನ್ನುವ ಲೋಕದಲ್ಲಿ ಮಾಯಾದೇವಿಯಲ್ಲಿ, ಲಕ್ಷ್ಮೀದೇವಿಯಲ್ಲಿ ವಾಸುದೇವನಿಂದ ಈ ಭಕ್ತರಾದವರೆಲ್ಲೂ ಕೂಡ ತಮ್ಮ ಸ್ವರೂಪ ಶರೀರದಿಂದ ಪುತ್ರರಾಗಿ ಜನಿಸ್ತಾರೆ. ಅದು ಅವರ ಚರಮ ಶರೀರಕ್ಕೆ ಸಮಾನವಾದಂಥ ಸುಂದರವಾದಂಥ ಆಕಾರ ಇರ್ತದೆ. ಈ ಭೂಲೋಕದಲ್ಲಿ ಅವರು ಸಾಧನೆ ಮಾಡುವಾಗ ಏನೊಂದು ಚರ್ಮ ಶರೀರ ಅವರಿಗೆ ಬಂದಿತ್ತು, ಅಂಥ ಶರೀರಕ್ಕೆ ಸಮಾನವಾಗಿರ್ತದೆ. ಅಂಥ ಒಂದು ರೂಪದಿಂದ ಅವರು ಮುಕ್ತಿಯಲ್ಲಿ ಆ ಶ್ವೇತದ್ವೀಪದಲ್ಲಿ ಆ ಮಾಯಾದೇವಿಯಲ್ಲಿ ವಾಸುದೇವನಿಂದ ಜನಿಸ್ತಾರೆ, ಅಂದರೆ ವ್ಯಕ್ತರಾಗ್ತಾರೆ. ಹೀಗೆ ರಾಜನಿಗೆ ಅದೆಲ್ಲ ಮುಂದಿನ ವಿಷಯ ತಲೆಯಲ್ಲಿ ಇದೆಯೋ ಇಲ್ವೋ, ಅಂತೂ ನಾನು ಎಲ್ಲೇ ಹುಟ್ಟಿದ್ರು ಅಂತ ಆತ ಹೇಳಿಕೊಳ್ಳುವುದೇನಿದೆ, ಮುಕ್ತಿಯಲ್ಲಿ ನನಗೆ ಮತ್ತೊಂದು ಜನ್ಮ ಬರೋದಿದೆ. ಅದೊಂದು ಹೊಸ ಜನ್ಮವೇ ಇದ್ದಂತೆ ಮುಕ್ತಿ ಅಂದರೆ. ಆ ಜನ್ಮ ನನಗೆ ಬಂದಾಗ ಕೂಡ ಯಾವತ್ತೂ ಭಗವಂತನಲ್ಲಿ ಭಕ್ತಿ ಇರಲಿ, ಮುಕ್ತಿಯಲ್ಲಿಯೂ ಕೂಡ ಭಗವಂತನ ಬಗ್ಗೆ, ಭಗವಂತನ ಭಕ್ತರ ಬಗ್ಗೆ ನನಗೊಂದು ಭಕ್ತಿ ಇರಲಿ ಅಂತ ಅವನು ಕೇಳ್ಕೋತಿದ್ದಾನೆ. ಇದು ಅವನ ಅಭಿಪ್ರಾಯ. ಆ ಬೃಹದಾರಣ್ಯಕದಲ್ಲಿ ಹೀಗಿದೆ: ಯಥಾ ಪೇಶಸ್ಕರಿ ಪೇಶಸಃ ಉಪಾದಾಯ ಅನ್ಯನ್ನವತರಂ ಕಲ್ಯಾಣತರಂ ರೂಪಂ ತನುತೆ ಏವಮೇವ ಇದಂ ಶರೀರಂ ನಿಹತ್ಯ ಅವಿದ್ಯಾಂ ಗಮಯಿತ್ವಾ ಅನ್ಯನ್ನವತರ ರೂಪಂ ಕಲ್ಯಾಣತರಂ ರೂಪಂ ಕುರುತೆ ಪಿತೃಂ ವಾ ಗಾಂಧರ್ವಂ ವಾ ದೈವಂ ವಾ ಪ್ರಾಜಾಪತ್ಯಂ ವಾ ಬ್ರಾಹ್ಮಂ ವಾ ಅನ್ಯೇಷಾಂ ಭೂತಾನಾಂ ಅಂತ ಹೀಗೆ ಅಲ್ಲಿ ಬಂದಿರುವಂಥ ಮಾತು. ಒಬ್ಬ ಅಕ್ಕಸಾಲಿಗನಾದವನು ಬಂಗಾರವನ್ನು ತೆಗೆದುಕೊಂಡು ಆ ಬಂಗಾರಕ್ಕೊಂದು ರೂಪ ಕೊಡ್ತಾನೆ. ನಮಗಿದೆಲ್ಲ ಗೊತ್ತಿದೆ. ಯಾರಿಗೆ ಯಾವ ಥರದ ಆಭರಣ ಬೇಕಾಗಿದೆಯೋ ಅಂಥ ಒಂದು ಆಭರಣವನ್ನು ಮಾಡಿಕೊಡ್ತಾನೆ ಆ ಬಂಗಾರದಿಂದ. ಅದರಂತೆ ಇವನು ಕೂಡ ಆ ಜೀವನಿಗೆ ಏನೊಂದು ಅವಿದ್ಯೆ ಇತ್ತು, ಅವಿದ್ಯೆಯನ್ನೆಲ್ಲ ಹೊಡೆದೋಡಿಸಿ ತುಂಬ ಕಲ್ಯಾಣತರವಾದಂಥ ಮತ್ತೊಂದು ರೂಪವನ್ನು ಮಾಡಿಕೊಡ್ತಾನೆ. ಕೆಲವರು ಅದರಲ್ಲಿ ದೇವತೆಗಳು, ಕೆಲವರು ಋಷಿಗಳು, ಕೆಲವರು ಪಿತೃಗಳು, ಕೆಲವರು ಗಂಧರ್ವರು, ಕೆಲವರು ಪ್ರಜಾಪತಿಗಳು, ಹೀಗೆ ಅನೇಕ ಥರದ ರೂಪ ಇದ್ದವರು ಇರ್ತಾರೆ. ಅವರವರಿಗೆ ಯೋಗ್ಯವಾದಂಥ ರೂಪ ಅವರವರಿಗೆ ಕೊಡ್ತಾನೆ. ಅವರವರ ಮೂಲ ಸ್ವರೂಪ ಏನಿರ್ತದೆ ಆ ಮೂಲ ಸ್ವರೂಪಕ್ಕೆ ತಕ್ಕಂಥ ರೂಪವನ್ನೇ ಅವ್ರಿಗೆ ಕೊಡ್ತಾನೆ. ಹೀಗೆ ಅದೊಂದು ಜನ್ಮ ಅವರಿಗೆ ಅಂತ ಅದರ ತಾತ್ಪರ್ಯ. ಇದನ್ನು ಆಚಾರ್ಯರು ಬೇರೆ ಬೇರೆ ಕಡೆ ಸ್ವರ್ಣಕಾರೋ ಯಥಾ ಸ್ವರ್ಣಮಲ ಮಗ್ನವು ನಿಹತ್ಯ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲೂ ಹೇಳಿದ್ದಾರೆ. ಸ್ವರ್ಣಕಾಲ ಅಂದರೆ ಅಕ್ಕಸಾಲಿಗ,
ಆ ಬಂಗಾರಕ್ಕಿರುವ ಮಾಲಿನ್ಯವನ್ನು ಅಗ್ನಿಯಲ್ಲಿ ತೊಳೆದು ಹಾಕಿ ಶುದ್ಧೇನ ತೇನ ಚಾತ್ಮೇಷ್ಟಂ ಕುರುತೆ ರೂಪಮಂಜಸ, ಶುದ್ಧವಾದ ಬಂಗಾರದಿಂದ ತನಗೆ ಬೇಕಾದಂಥ ಒಂದು ಅನೇಕ ಆಭರಣಗಳನ್ನು ಮಾಡ್ತಾನೆ. ಅದರಂತೆ ಜೀವಸ್ಮರಣಸ್ಯ, ಜೀವ ಅನ್ನುವುದು ಬಂಗಾರ ಭಗವಂತನ ಪಾಲಿಗೆ. ಅದರ ಮಲವನ್ನು ಅವಿದ್ಯಾ ಕಾಮ ಕರ್ಮ ಇತ್ಯಾದಿಗಳನ್ನು ನಾಶ ಮಾಡಿ ಸ್ವೇಚ್ಛೆಯ ಅವನಿಗೆ ಯೋಗ್ಯವಾದ ರೂಪವನ್ನು ಮಾಡ್ತಾನೆ. ಮೂಲತಃ ಆತ ಪಿತೃಗಣದಲ್ಲಿ ಸೇರಿದ್ರೆ ಪಿತೃರೂಪ ಅವನಿಗೆ ಬರ್ತದೆ, ಗಂಧರ್ವ ಗಣದಲ್ಲಿ ಆತ ಸೇರಿದ್ರೆ ಗಂಧರ್ವ ರೂಪ. ದೈವಂತು ದೈವ ಜೀವಸ್ಯ, ಯಾರು ಮೂಲತಃ ದೇವಗಣದಲ್ಲಿ ಸೇರಿರ್ತಾನೋ ಅವನಿಗೆ ದೇವರೂಪವೇ ಬರ್ತದೆ, ಪ್ರಜಾಪತಿ ಗಣದಲ್ಲಿದ್ದವನಿಗೆ ಪ್ರಾಜಾಪತಿ ರೂಪವೇ ಬರ್ತದೆ ಅಂತ. ನಿತ್ಯಾನಂದ ಸ್ವರೂಪಕಂ ನ ಯೋಗ್ಯತಾಂ ವಿನಾ ಕ್ವಾಪಿ ಪೂರ್ವಪ್ರಜ್ಞಾಶ್ರುತೇ ಕ್ವಚಿತ, ಅವರವ್ರ ಯೋಗ್ಯತೆಗೆ ತಕ್ಕಂತೆ ಅಂಥ ರೂಪಗಳನ್ನು ಆತ ಮಾಡಿಕೊಡ್ತಾನೆ ಅಂತ. ಹೀಗೆ ಅಲ್ಲಿ ಬೃಹದಾರಣ್ಯಕ ಭಾಷ್ಯದಲ್ಲಿ ಕೂಡ ಆ ವಿಷಯ ಬಂದಿದೆ. ಹೀಗೆ ಮುಕ್ತಿ ನಮಗೆ ಇನ್ನೊಂದು ಜನ್ಮ ಅಂದರೆ ಮಹತ್ಸು ಯಾಮ್ಯಾಮ್ ಉಪಯಾಮದ ಸೃಷ್ಟಿಂ, ನನಗೆ ಇನ್ನೊಂದು ಜನ್ಮ ಬರುವುದು ಅಂದರೆ ಮುಕ್ತಿಯಲ್ಲಿ ಇನ್ನೊಂದು ಜನ್ಮ ಬರುವುದು ಅಂತಲೂ ಅರ್ಥ ಮಾಡ್ಕೊಂಡಿದ್ದಾರೆ ಪುರಾಣಿಕಾಚಾರ. ಆ ಅರ್ಥವು ಚೆನ್ನಾಗಿದೆ. ಮುಕ್ತಿಯು ಕೂಡ ಮತ್ತೊಂದು ಹುಟ್ಟೆ, ಶಾಶ್ವತವಾದ ಹುಟ್ಟಷ್ಟೇ, ಎಂದು ನಾಶವಿಲ್ಲದ ಹುಟ್ಟದು. ಆ ಅರ್ಥವನ್ನು ಕೂಡ ನಾವು ಸ್ವೀಕಾರ ಮಾಡಬಹುದು. ಅಲ್ಲಿಗೆ 1ನೇ ಸ್ಕಂದದ 19ನೇ ಅಧ್ಯಾಯದ ಈ ಒಂದು 25ನೇ ಶ್ಲೋಕ ಸಮಾಪ್ತವಾಗಿದೆ. ಈ ಅಧ್ಯಾಯವು ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.